ಅಂಗನವಾಡಿ ಕಾರ್ಯಕರ್ತೆಯರ ಗೌರವ ಧನವನ್ನ ಕೇವಲ 1,000 ರೂಪಾಯಿ ಮಾತ್ರ ಹೆಚ್ಚಳ ಮಾಡಿರೋದಕ್ಕೆ ಈ ಕಾರ್ಯಕರ್ತರು ಈ ಹೆಣ್ಮಕ್ಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬರೀ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ. ಯಾವ ಕಡೆ ಸಾಕಾಗುತ್ತದು, ಯಾವ ಮೂಲೆಗೆ ಸಾಕಾಗುತ್ತೆ, ಕೇವಲ 1,000 ರೂಪಾಯಿ ಅಂತ. ಇನ್ನು ಹೆಚ್ಚಿನ ಬೇಡಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ತುಂಬಾನೇ ಅಂಗನವಾಡಿ ಇವತ್ತಿನ ಬಜೆಟ್ ಏನು ಘೋಷಣೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ತುಂಬಾನೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನಿರಾಶಾದಾಯಕವಾಗಿದೆ. ಯಾಕಪ್ಪ ಅಂದರೆ ನಾವು ಕಳೆದ ಜನವರಿಯಲ್ಲಿ 27ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಇಲಾಖೆಯಲ್ಲಿ ಆ ಕೆಲಸಗಳನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು 50 ವರ್ಷ ಏನು ಕಾಲಿಡ್ತಾ ಇದ್ದೀವಿ. LCDS ಪ್ರಾರಂಭವಾಗಿ 50 ವರ್ಷ ಆಗ್ತಾ ಇದೆ. ಅದಕ್ಕೆ ನಮಗೊಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಸರ್ಕಾರದಲ್ಲಿ ಇಲಾಖೆ ಮಂತ್ರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಮತ್ತು CM ಅವರಿಗೆ ನಾವು ಮನವಿ ಕೊಟ್ಟರೂ ಸಹಿತ ಅವ್ರು ಹೇಳಿದಂಥ ಒಂದು ಉತ್ತರಾವತ್ತಿನ ದಿನದಲ್ಲಿ ನಾವು ಬಡ್ಜೆಟಲ್ಲಿ ನಿಮಗೆ ಒಳ್ಳೆಯ ಒಂದು ಆಶಾದಾಯಕ ಒಂದು ಬಡ್ಜೆಟನ್ನು ಮಂಡನೆ ಮಾಡ್ತೀವಿ, ಅದರಲ್ಲಿ ನಿಮಗೆ ಕನಿಷ್ಠ ವೇತನವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿ ಈಗ ಬಡ್ಜೆಟಲ್ಲಿ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟು ವರ್ಷ 50 ವರ್ಷ ನಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡದೇ ನಮ್ಮ ಅಂಗನವಾಡಿ ಮಕ್ಕಳುಗಳಿಗೆ ನಾವು ಬೆಳಿಗ್ಗೆ 9:00 ಬಂದು ಅವರಿಗೆ ಮಕ್ಕಳಿಗೆ ಎಲ್ಲ ಶಾಲಾ ಪೂರ್ವ ಶಿಕ್ಷಣದ್ದು ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಬೆಳಿಗ್ಗೆನೇ ಶಾಲಾ ಪೂರ್ವ ಶಿಕ್ಷಣ, ಅದು ಕಿಟ್ಟು, ಅವ್ರ ಮಕ್ಕಳುಗಳಿಗೆ ಊಟ ತಿಂಡಿ, ಮತ್ತು ಮಕ್ಕಳುಗಳು ತರಗಡೆ ಬರ್ತಾವೆ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದು, ಮಕ್ಕಳುಗಳು ಊಟ ಮಾಡಿದ ನಂತರ ಮಲಗಿಸೋದು, ಸಂಜೆ 4 ಗಂಟೆ ತನಕ, ಬೆಳಗ್ಗೆ 9:00 ಸಂಜೆ 4 ಗಂಟೆ ತನಕ ಕೂತು ನಾವು ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಬೆಳೆಸೋವಂಥ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಒಳ್ಳೆಯ ಪೌಷ್ಟಿಕ ಗುಣಮಟ್ಟದ ಆಹಾರ ಕೊಟ್ಟು ಅದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಇಲಾಖೆಯ ಕೆಲಸಗಳ ಸರ್ವೆಗಳು ಮತ್ತು ನಮ್ಮ ಇಲಾಖೆ ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಈ ಥರ ಹೆಚ್ಚುವರಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವ ಧನವನ್ನ ಕೇವಲ 1,000 ರೂಪಾಯಿ ಮಾತ್ರ ಹೆಚ್ಚಳ ಮಾಡಿರೋದಕ್ಕೆ ಈ ಕಾರ್ಯಕರ್ತರು ಈ ಹೆಣ್ಮಕ್ಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬರೀ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ. ಯಾವ ಕಡೆ ಸಾಕಾಗುತ್ತದು, ಯಾವ ಮೂಲೆಗೆ ಸಾಕಾಗುತ್ತೆ, ಕೇವಲ 1,000 ರೂಪಾಯಿ ಅಂತ. ಇನ್ನು ಹೆಚ್ಚಿನ ಬೇಡಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ತುಂಬಾನೇ ಅಂಗನವಾಡಿ ಇವತ್ತಿನ ಬಜೆಟ್ ಏನು ಘೋಷಣೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ತುಂಬಾನೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನಿರಾಶಾದಾಯಕವಾಗಿದೆ. ಯಾಕಪ್ಪ ಅಂದರೆ ನಾವು ಕಳೆದ ಜನವರಿಯಲ್ಲಿ 27ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಇಲಾಖೆಯಲ್ಲಿ ಆ ಕೆಲಸಗಳನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು 50 ವರ್ಷ ಏನು ಕಾಲಿಡ್ತಾ ಇದ್ದೀವಿ. LCDS ಪ್ರಾರಂಭವಾಗಿ 50 ವರ್ಷ ಆಗ್ತಾ ಇದೆ. ಅದಕ್ಕೆ ನಮಗೊಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಸರ್ಕಾರದಲ್ಲಿ ಇಲಾಖೆ ಮಂತ್ರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಮತ್ತು CM ಅವರಿಗೆ ನಾವು ಮನವಿ ಕೊಟ್ಟರೂ ಸಹಿತ ಅವ್ರು ಹೇಳಿದಂಥ ಒಂದು ಉತ್ತರಾವತ್ತಿನ ದಿನದಲ್ಲಿ ನಾವು ಬಡ್ಜೆಟಲ್ಲಿ ನಿಮಗೆ ಒಳ್ಳೆಯ ಒಂದು ಆಶಾದಾಯಕ ಒಂದು ಬಡ್ಜೆಟನ್ನು ಮಂಡನೆ ಮಾಡ್ತೀವಿ, ಅದರಲ್ಲಿ ನಿಮಗೆ ಕನಿಷ್ಠ ವೇತನವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿ ಈಗ ಬಡ್ಜೆಟಲ್ಲಿ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟು ವರ್ಷ 50 ವರ್ಷ ನಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡದೇ ನಮ್ಮ ಅಂಗನವಾಡಿ ಮಕ್ಕಳುಗಳಿಗೆ ನಾವು ಬೆಳಿಗ್ಗೆ 9:00 ಬಂದು ಅವರಿಗೆ ಮಕ್ಕಳಿಗೆ ಎಲ್ಲ ಶಾಲಾ ಪೂರ್ವ ಶಿಕ್ಷಣದ್ದು ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಬೆಳಿಗ್ಗೆನೇ ಶಾಲಾ ಪೂರ್ವ ಶಿಕ್ಷಣ, ಅದು ಕಿಟ್ಟು, ಅವ್ರ ಮಕ್ಕಳುಗಳಿಗೆ ಊಟ ತಿಂಡಿ, ಮತ್ತು ಮಕ್ಕಳುಗಳು ತರಗಡೆ ಬರ್ತಾವೆ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದು, ಮಕ್ಕಳುಗಳು ಊಟ ಮಾಡಿದ ನಂತರ ಮಲಗಿಸೋದು, ಸಂಜೆ 4 ಗಂಟೆ ತನಕ, ಬೆಳಗ್ಗೆ 9:00 ಸಂಜೆ 4 ಗಂಟೆ ತನಕ ಕೂತು ನಾವು ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಬೆಳೆಸೋವಂಥ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಒಳ್ಳೆಯ ಪೌಷ್ಟಿಕ ಗುಣಮಟ್ಟದ ಆಹಾರ ಕೊಟ್ಟು ಅದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಇಲಾಖೆಯ ಕೆಲಸಗಳ ಸರ್ವೆಗಳು ಮತ್ತು ನಮ್ಮ ಇಲಾಖೆ ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಈ ಥರ ಹೆಚ್ಚುವರಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವ ಧನವನ್ನ ಕೇವಲ 1,000 ರೂಪಾಯಿ ಮಾತ್ರ ಹೆಚ್ಚಳ ಮಾಡಿರೋದಕ್ಕೆ ಈ ಕಾರ್ಯಕರ್ತರು ಈ ಹೆಣ್ಮಕ್ಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಬರೀ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ. ಯಾವ ಕಡೆ ಸಾಕಾಗುತ್ತೆ, ಅದು ಯಾವ ಮೂಲೆಗೆ ಸಾಕಾಗುತ್ತೆ, ಕೇವಲ 1,000 ರೂಪಾಯಿ ಅಂತ. ಇನ್ನು ಹೆಚ್ಚಿನ ಬೇಡಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ತುಂಬಾನೇ ಅಂಗನವಾಡಿ ಇವತ್ತಿನ ಬಡ್ಜೆಟ್ ಏನು ಘೋಷಣೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ತುಂಬಾನೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನಿರಾಶಾದಾಯಕವಾಗಿದೆ. ಯಾಕಪ್ಪ ಅಂದರೆ ನಾವು ಕಳೆದ ಜನವರಿಯಲ್ಲಿ 27ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಇಲಾಖೆಯಲ್ಲಿ ಆ ಕೆಲಸಗಳನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು 50 ವರ್ಷ ಏನು ಕಾಲಿಡ್ತಾ ಇದ್ದೀವಿ. LCDS ಪ್ರಾರಂಭವಾಗಿ 50 ವರ್ಷ ಆಗ್ತಾ ಇದೆ. ಅದಕ್ಕೆ ನಮಗೊಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಸರ್ಕಾರದಲ್ಲಿ ಇಲಾಖೆ ಮಂತ್ರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಮತ್ತು CM ಅವರಿಗೆ ನಾವು ಮನವಿ ಕೊಟ್ಟರೂ ಸಹಿತ ಅವ್ರು ಹೇಳಿದಂಥ ಒಂದು ಉತ್ತರಾವತ್ತಿನ ದಿನದಲ್ಲಿ ನಾವು ಬಡ್ಜೆಟಲ್ಲಿ ನಿಮಗೆ ಒಳ್ಳೆಯ ಒಂದು ಆಶಾದಾಯಕ ಒಂದು ಬಡ್ಜೆಟನ್ನು ಮಂಡನೆ ಮಾಡ್ತೀವಿ, ಅದರಲ್ಲಿ ನಿಮಗೆ ಕನಿಷ್ಠ ವೇತನವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿ ಈಗ ಬಡ್ಜೆಟಲ್ಲಿ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟು ವರ್ಷ 50 ವರ್ಷ ನಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡದೇನೆ ನಮ್ಮ ಅಂಗನವಾಡಿ ಮಕ್ಕಳುಗಳಿಗೆ ನಾವು ಬೆಳಿಗ್ಗೆ 9:00ವರೆಗೆ ಬಂದು ಅವರಿಗೆ ಮಕ್ಕಳಿಗೆ ಎಲ್ಲ ಶಾಲಾ ಪೂರ್ವ ಶಿಕ್ಷಣದ್ದು ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಬೆಳಿಗ್ಗೆನೇ ಶಾಲಾ ಪೂರ್ವ ಶಿಕ್ಷಣ, ಅದು ಕಿಟ್ಟು, ಅವ್ರ ಮಕ್ಕಳುಗಳಿಗೆ ಊಟ ತಿಂಡಿ, ಮತ್ತು ಮಕ್ಕಳುಗಳು ತರಗಡೆ ಬರ್ತಾವ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದು, ಮಕ್ಕಳುಗಳು ಊಟ ಮಾಡಿದ ನಂತರ ಮಲಗಿಸೋದು, ಸಂಜೆ 4 ಗಂಟೆ ತನಕ, ಬೆಳಗ್ಗೆ 9:00ವರೆಯಿಂದ ಸಂಜೆ 4 ಗಂಟೆ ತನಕ ಕೂತು ನಾವು ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಬೆಳೆಸೋವಂಥ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಒಳ್ಳೆಯ ಪೌಷ್ಟಿಕ ಗುಣಮಟ್ಟದ ಆಹಾರ ಕೊಟ್ಟು ಅದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಇಲಾಖೆಯ ಕೆಲಸಗಳ ಸರ್ವೆಗಳು ಮತ್ತು ನಮ್ಮ ಇಲಾಖೆ ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಈ ಥರ ಹೆಚ್ಚುವರಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನ ಕೇವಲ 1,000 ರೂಪಾಯಿ ಮಾತ್ರ ಹೆಚ್ಚಳ ಮಾಡಿರೋದಕ್ಕೆ ಈ ಕಾರ್ಯಕರ್ತರು, ಈ ಹೆಣ್ಮಕ್ಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬರೀ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ. ಯಾವ ಕಡೆ ಸಾಕಾಗುತ್ತೆ, ಅದು ಯಾವ ಮೂಲೆಗೆ ಸಾಕಾಗುತ್ತೆ, ಕೇವಲ 1,000 ರೂಪಾಯಿ ಅಂತ. ಇನ್ನು ಹೆಚ್ಚಿನ ಬೇಡಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ತುಂಬಾನೇ ಅಂಗನವಾಡಿ ಇವತ್ತಿನ ಬಡ್ಜೆಟ್ ಏನು ಘೋಷಣೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ತುಂಬಾನೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನಿರಾಶಾದಾಯಕವಾಗಿದೆ. ಯಾಕಪ್ಪ ಅಂದರೆ ನಾವು ಕಳೆದ ಜನವರಿಯಲ್ಲಿ 27ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಇಲಾಖೆಯಲ್ಲಿ ಆ ಕೆಲಸಗಳನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು 50 ವರ್ಷ ಏನು ಕಾಲಿಡ್ತಾ ಇದ್ದೀವಿ. LCDS ಪ್ರಾರಂಭವಾಗಿ 50 ವರ್ಷ ಆಗ್ತಾ ಇದೆ. ಅದಕ್ಕೆ ನಮಗೊಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಸರ್ಕಾರದಲ್ಲಿ ಇಲಾಖೆ ಮಂತ್ರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಮತ್ತು CM ಅವರಿಗೆ ನಾವು ಮನವಿ ಕೊಟ್ಟರೂ ಸಹಿತ ಅವ್ರು ಹೇಳಿದಂಥ ಒಂದು ಉತ್ತರಾವತ್ತಿನ ದಿನದಲ್ಲಿ ನಾವು ಬಡ್ಜೆಟಲ್ಲಿ ನಿಮಗೆ ಒಳ್ಳೆಯ ಒಂದು ಆಶಾದಾಯಕ ಒಂದು ಬಡ್ಜೆಟನ್ನು ಮಂಡನೆ ಮಾಡ್ತೀವಿ, ಅದರಲ್ಲಿ ನಿಮಗೆ ಕನಿಷ್ಠ ವೇತನವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿ ಈಗ ಬಡ್ಜೆಟಲ್ಲಿ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟು ವರ್ಷ 50 ವರ್ಷ ನಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡದೇನೆ ನಮ್ಮ ಅಂಗನವಾಡಿ ಮಕ್ಕಳುಗಳಿಗೆ ನಾವು ಬೆಳಿಗ್ಗೆ 9:00ವರೆಗೆ ಬಂದು ಅವರಿಗೆ ಮಕ್ಕಳಿಗೆ ಎಲ್ಲ ಶಾಲಾ ಪೂರ್ವ ಶಿಕ್ಷಣದ್ದು ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಬೆಳಿಗ್ಗೆನೇ ಶಾಲಾ ಪೂರ್ವ ಶಿಕ್ಷಣ, ಅದು ಕಿಟ್ಟು, ಅವ್ರ ಮಕ್ಕಳುಗಳಿಗೆ ಊಟ ತಿಂಡಿ, ಮತ್ತು ಮಕ್ಕಳುಗಳು ತರಗಡೆ ಬರ್ತಾವ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದು, ಮಕ್ಕಳುಗಳು ಊಟ ಮಾಡಿದ ನಂತರ